Hi, hello, good morning students. In our last class, we have completed two topics of living world. One is characters of living beings and second one is biodiversity. Now last class ಅಲ್ಲಿ ಕಂಪ್ಲೀಟ್ ಮಾಡಿದ್ದು biodiversity ಅನ್ನೋ ಒಂದು ಟಾಪಿಕ್. Biodiversity ಅಂದರೆ ನಿಮಗೆ ಗೊತ್ತಾಗಿದೆ, it is nothing but the sum total species richness is considered as biodiversity ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಟ್ಯಾಕ್ಸಾನಮಿ. ಟ್ಯಾಕ್ಸಾನಮಿ ಅಂದ್ಕೂಡಲೇ ಈಗ ನಮ್ಮ ಬಯಾಲಜಿಕಲ್ ಸೈನ್ಸಲ್ಲಿ ನಮಗೆ ಒಂದು ಬೆನಿಫಿಟ್ ಅಂದರೆ ಏನು ವರ್ಡಿಂಗ್ಸ್ಗಳು ಬರುತ್ತೆ ಆ ವರ್ಡ್ಗಳನ್ನ ಸ್ಪ್ಲಿಟ್ ಮಾಡಿದ ಕೂಡಲೇ ನಮ್ಗೆ ಅದರ ಮೀನಿಂಗ್ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಟ್ಯಾಕ್ಸಾನಮಿ ಮೀನ್ಸ್, ಈ ಟ್ಯಾಕ್ಸಿಸ್ ಅಂದರೆ ಅರೇಂಜ್ಮೆಂಟ್, ನಾಮಸ್ ಮೀನ್ಸ್ ಲಾ. ಅಂದರೆ ನಾವೇನು ಆರ್ಗ್ಯಾನಿಸಮ್ ಸ್ಟಡಿ ಮಾಡ್ತೀವಿ ಅದನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವೈಸು ನೀಟಾಗಿ ಅರೇಂಜ್ ಮಾಡೋದನ್ನ ನಾವೇನಂತ ಕರಿತೀವಿ ಅಂದರೆ ಟ್ಯಾಕ್ಸಾನಮಿ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಹಾಗಾದರೆ ಟ್ಯಾಕ್ಸಾನಮಿಗೆ ಒಂದು ಡೆಫಿನೇಷನ್ ಬರೀತೀರಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಸೈನ್ಸ್ ಆಫ್ ಐಡೆಂಟಿಫಿಕೇಶನ್, nomenclature and classification of organism is considered as taxonomy ಅಂತೇಳಿ ಕರಿತೀವಿ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಡೆಫಿನೇಷನ್. ಟ್ಯಾಕ್ಸಾನಮಿ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ದಿ ಸೈನ್ಸ್ ಆಫ್ identification, nomenclature and classification of organism is considered as taxonomy ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಹಾಗಾದ್ರೆ ಒಂದು ಎಕ್ಸಾಂಪಲ್ ವೈಸ್ ಅಂದರೆ ಫಾರ್ ಎಕ್ಸಾಂಪಲ್ ಇದನ್ನೇ ಒಂದು ಆರ್ಗ್ಯಾನಿಸಮ್ ಅಂತ ಕನ್ಸಿಡರ್ ಮಾಡಿ. ಈ ಆರ್ಗ್ಯಾನಿಸಮ್ನ ನಾವೇನು ಮಾಡ್ತೀವಿ ಅಂದರೆ ಫಸ್ಟು ಎಲ್ಲೇ ನಾವು ಎನ್ವೈರ್ಮೆಂಟಲ್ ಕಂಡೀಷನ್ಸಲ್ಲಿ ನೋಡಿದಾಗ ಏನು ಮಾಡ್ತೀವಿ, ಫಸ್ಟ್ ಇದನ್ನು ಐಡೆಂಟಿಫೈ ಮಾಡ್ತೀವಿ. ಯಾವ ಥರ ಇದೆ ನಮ್ಮ ಕೈಯಲ್ಲಿ ಹೇಗೆ ರೆಕಗ್ನೈಸ್ ಮಾಡೋಕ್ಕಾಗತ್ತೆ ಅದರ ಬೇಸಿಸ್ ಮೇಲೆ ಐಡೆಂಟಿಫೈ ಮಾಡ್ತೀವಿ. ಐಡೆಂಟಿಫೈ ಮಾಡಾದ್ಮೇಲೆ ಇದಕ್ಕೆ ಒಂದು ನಾವೇನು ಮಾಡ್ತೀವಿ ಅಂದರೆ ಸ್ಟ್ಯಾಂಡರ್ಡ್ ನೇಮ್ನ ಫಿಕ್ಸ್ ಮಾಡ್ತೀವಿ. ಓಕೆ, ಐಡೆಂಟಿಫೈ ಮಾಡಾಯಿತು, ಸ್ಟ್ಯಾಂಡರ್ಡ್ ನೇಮ್ನ ಫಿಕ್ಸ್ ಮಾಡಾಯಿತು, ಏನು ಆರ್ಗ್ಯಾನಿಸಮ್ ಇದೆ ಇದನ್ನು ನಾವು ನೀಟಾಗಿ ಏನು ಮಾಡ್ತೀವಿ ಕ್ಲಾಸಿಫೈ ಮಾಡ್ತೀವಿ. ಅಂದರೆ ಯಾವ ಗ್ರೂಪಲ್ಲಿ ಪ್ರೆಸೆಂಟ್ ಇರಬೇಕು ಆ ಟೋಟಲ್ ಫಿನಾಮಿನನ್ನ ನಾವೇನಂತ ಕರಿತೀವಿ ಅಂದರೆ ಟ್ಯಾಕ್ಸಾನಮಿ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀವಿ ನೋಡಿ, ಟ್ಯಾಕ್ಸಾನಮಿ ಈಸ್ ನಥಿಂಗ್ ಬಟ್ ದಿ ಸೈನ್ಸ್ ಆಫ್ ಐಡೆಂಟಿಫಿಕೇಶನ್, nomenclature and classification of organism is considered as a taxonomy. ಹಾಗಾದರೆ ನೆಕ್ಸ್ಟ್ ಪಾಯಿಂಟಲ್ಲಿ ಏನಿದೆ ಅಂದರೆ ಟ್ಯಾಕ್ಸಾನಮಿ ಇನ್ಕ್ಲೂಡ್ಸ್ ಸ್ಟಡಿ ಆಫ್ ಫಾಲೋಯಿಂಗ್ ಪಾಯಿಂಟ್ಸ್. ಏನೇನು ಪಾಯಿಂಟ್ಸ್ ಇದೆ? ದಿ ಫಸ್ಟ್ ಒನ್ ಐಡೆಂಟಿಫಿಕೇಶನ್. ಆಲ್ರೆಡಿ ನಿಮಗೆ ಗೊತ್ತಿದೆ, ಇಟ್ ಈಸ್ ನಥಿಂಗ್ ಬಟ್ ದಿ ರೆಕಗ್ನೈಷನ್ ಆಫ್ ಆರ್ಗ್ಯಾನಿಸಮ್. ಅಂದರೆ ದಿ ಇನ್ ವಿಚ್ ಆರ್ಗ್ಯಾನಿಸಮ್ನ ನಾವೇನು ಮಾಡ್ತೀವಿ ಅಂದರೆ ರೆಕಗ್ನೈಸ್ ಮಾಡ್ತೀವಿ. ರೆಕಗ್ನೈಸ್ ಮಾಡಾದ್ಮೇಲೆ ದೇ ಆರ್ ಅಸೈನ್ಡ್ ಟು ದಿ ಟ್ಯಾಕ್ಸಾನಮಿಕಲ್ ಗ್ರೂಪಿಗೆ ನಾವೇನಾರು ಅದನ್ನು ನೀಟಾಗಿ ಅಸೈನ್ ಮಾಡಿದ್ರೆ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಐಡೆಂಟಿಫಿಕೇಶನ್. ಫಾರ್ ಎಕ್ಸಾಂಪಲ್ ಈಗ ಇದನ್ನೇ ಒಂದು ಆರ್ಗ್ಯಾನಿಸಮ್ ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನು ಫಸ್ಟ್ ನೀವೇನು ಮಾಡ್ತೀರಾ ನೀಟಾಗಿ ರೆಕಗ್ನೈಸ್ ಮಾಡ್ತೀರಾ. ಯಾವುದಿದೆ ಅನಿಮಲ್ಲು ಅಥವಾ ಪ್ಲ್ಯಾಂಟ್ಸಾ, ಅನಿಮಲಲ್ಲಿ ಇನ್ವರ್ಟಿಬ್ರೇಟ್ ಉಂಟಾ, ವರ್ಟಿಬ್ರೇಟ್ಸ್ ಇದೆಯಾ, ಅಗೇನ್ ವರ್ಟಿಬ್ರೇಟ್ಸ್ ಆದರೆ ಯಾವ ಗ್ರೂಪಲ್ಲಿ ಬರುತ್ತೆ ಅದನ್ನು ನೀವೇನು ಮಾಡ್ತೀರಾ ನೀಟಾಗಿ ಐಡೆಂಟಿಫೈ ಮಾಡ್ತೀರಾ. ಇಲ್ಲೇನಾಯಿತು ಐಡೆಂಟಿಫಿಕೇಷನ್ ಆಯಿತು. ಅಂದರೆ ಫಸ್ಟು ಏನು ಆರ್ಗ್ಯಾನಿಸಮ್ ಇದೆ ಅದನ್ನು ರೆಕಗ್ನೈಸ್ ಮಾಡಿದ್ರಿ. ರೆಕಗ್ನೈಸ್ ಮಾಡಾದ್ಮೇಲೆ ದೇ ಆರ್ ಅಸೈನ್ಡ್ ಟು ದಿ ಟ್ಯಾಕ್ಸಾನಮಿಕಲ್ ಗ್ರೂಪಿಗೆ ಏನು ಮಾಡ್ತೀರಾ ಅದನ್ನು ಅಸೈನ್ ಮಾಡ್ತೀರಾ. ದಟ್ ಫಿನಾಮಿನನ್ ಇಸ್ ಕನ್ಸಿಡರ್ಡ್ ಆಸ್ ಐಡೆಂಟಿಫಿಕೇಶನ್ ಅಂತೇಳಿ ಕರಿತೀವಿ. ಅಂದರೆ ದಿ ಪ್ರೋಸೆಸ್ ಬೈ ವಿಚ್ ಆನ್ ಆರ್ಗ್ಯಾನಿಸಮ್ ಈಸ್ recognized from other by already known organism and is assigned to a particular taxonomic group is called ಐಡೆಂಟಿಫಿಕೇಶನ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇದು ಟ್ಯಾಕ್ಸಾನಮಿಯಲ್ಲಿ ಬರುವಂಥ ಫಸ್ಟ್ ಕ್ಯಾರೆಕ್ಟರ್. ಇಲ್ಲಿ ನೋಡಿ, ದಿ ಟ್ಯಾಕ್ಸಾನಮಿ ಇನ್ಕ್ಲೂಡ್ಸ್ ಫಾಲೋಯಿಂಗ್ ಪಾಯಿಂಟ್ಸು. ಈ ಪಾಯಿಂಟ್ಸಲ್ಲಿ ನಾವು ಫಸ್ಟ್ ನೋಡೋದು ಯಾವುದು ಐಡೆಂಟಿಫಿಕೇಶನ್. ಯಾವುದೇ ಆರ್ಗ್ಯಾನಿಸಮ್ ಆದರೆ ಏನು ಮಾಡ್ತೀರಾ ಫಸ್ಟ್ ಅದನ್ನು ರೆಕಗ್ನೈಸ್ ಮಾಡ್ತೀರಾ. ರೆಕಗ್ನೈಸ್ ಮಾಡಿ ಅದನ್ನು ಟ್ಯಾಕ್ಸಾನಮಿಕ್ ಗ್ರೂಪಿಗೆ ಶಿಫ್ಟ್ ಮಾಡಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಐಡೆಂಟಿಫಿಕೇಶನ್. ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ನೋಡಿದರೆ ದಿ ಸೆಕೆಂಡ್ ಪಾಯಿಂಟ್ ಇಸ್ nomenclature. ಏನು nomenclature ಅಂದರೆ ಇಲ್ಲಿ ನೋಡಿ, ನೇಮಿಂಗ್ ಆಫ್ ಆರ್ಗ್ಯಾನಿಸಮ್, ದಿ ಸೈಂಟಿಫಿಕ್ ನೇಮಿಂಗ್ ಆಫ್ ಆರ್ಗ್ಯಾನಿಸಮ್ ಆರ್ ಸ್ಟ್ಯಾಂಡರ್ಡೈಸ್ಡ್ ನೇಮಿಂಗ್ ಆಫ್ ಅನ್ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್ nomenclature ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ನೋಡಿ ಯಾವ ಥರ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಲೋಕಲ್ ರೀಜನ್ಸಲ್ಲಿ ಏನಾಗಿರುತ್ತೆ, ಯಾವುದೋ ಒಂದು ಅನಿಮಲ್ನ ನೋಡ್ತಾ ಇರ್ತೀವಿ. ಆ ಲೋಕಲ್ ರೀಜನಲ್ಲಿ ಇರುವಾಗ ನಮ್ಮ ಲೋಕಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿ ಏನು ಮಾಡ್ತೀವಿ ಅನಿಮಲ್ಗಳನ್ನ ಐಡೆಂಟಿಫೈ ಮಾಡಿರ್ತೀವಿ. ಬಟ್ ನಾವು ಈ ಊರಿಂದ ಬೇರೆ ಊರಿಗೆ ಹೋದಾಗ ಏನಾಗುತ್ತೆ ಅಲ್ಲಿ ಲೋಕಲ್ ನೇಮ್ ಬೇರೆ ಇರುತ್ತೆ.
ಅಲ್ಲಿ ಲೋಕಲ್ ನೇಮಲ್ಲಿ ಏನು ಮಾಡ್ತಾರೆ, ಈ ಸೇಮ್ ಅನಿಮಲ್ಗೆ ಇನ್ನೊಂದು ಹೆಸರಿಂದ ಕರಿತಿರ್ತಾರೆ. ಆಗ ಏನಾಗುತ್ತೆ, ನಾವು ಪ್ರತಿ ಊರಿಗೆ ಹೋದಾಗ ಏನಾಗುತ್ತೆ, ಲೋಕಲ್ ರೀಜನ್ ಆಗಿರ್ಬೋದು, ಲೋಕಲ್ ಲ್ಯಾಂಗ್ವೇಜಿಂದ ಅನಿಮಲ್ಗಳ ನೇಮ್ ಏನಾಗುತ್ತೆ ನಮಗೆ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಎಂಟೈರ್ ಯೂನಿವರ್ಸಲ್ಲಿ ಒಂದು ಸ್ಟ್ಯಾಂಡರ್ಡ್ ನೇಮ್ನ ಫಿಕ್ಸ್ ಮಾಡಬೇಕು, ಕನ್ಫ್ಯೂಷನ್ಸ್ಗಳನ್ನ ಅವಾಯ್ಡ್ ಮಾಡಬೇಕಂತ ಏನು ಮಾಡಿದ್ರು, ಸ್ಟ್ಯಾಂಡರ್ಡೈಸ್ಡ್ ನೇಮಿಂಗ್ ಅಥವಾ ಸೈಂಟಿಫಿಕ್ ನೇಮ್ನ ಏನು ಮಾಡಿದ್ರು ಬಯಾಲಜಿಸ್ಟು ಫಿಕ್ಸ್ ಮಾಡಿದ್ರು. ದಟ್ಸ್ ವೈ ದಟ್ ಸ್ಟ್ಯಾಂಡರ್ಡೈಸ್ಡ್ ನೇಮಿಂಗ್ ಆರ್ ಸೈಂಟಿಫಿಕ್ ನೇಮಿಂಗ್ ಆಫ್ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್ ನೊಮ್ಯಾನಿಕ್ಲೇಚರ್ ಅಂತೇಳಿ ಕರಿತೀವಿ. ಅಂದರೆ ನೋಡಿ, ಸೇಮ್ ಇದನ್ನು ಆರ್ಗ್ಯಾನಿಸಮ್ ಅಂತ ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಫಸ್ಟ್ ನಾವೇನು ಮಾಡಿದ್ವಿ, ಐಡೆಂಟಿಫೈ ಮಾಡಿದ್ವಿ, ಯಾರಿದ್ದು ಅಂತ ಐಡೆಂಟಿಫೈ ಮಾಡಿದ್ವಿ. ಐದರ್ ಪ್ಲಾಂಟ್ಸ್ ಆರ್ ಅನಿಮಲ್ಸ್, ಯಾವ ಗ್ರೂಪಲ್ಲಿ ಬರುತ್ತೆ ಎಲ್ಲದನ್ನ ಐಡೆಂಟಿಫೈ ಮಾಡಾಯಿತು. ಐಡೆಂಟಿಫೈ ಮಾಡಾದ್ಮೇಲೆ ಈ ಆರ್ಗ್ಯಾನಿಸಮ್ಗೆ ನಾವೇನು ಮಾಡ್ತೀವಿ ಅಂದರೆ ಒಂದು ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ನೇಮ್ನ ಫಿಕ್ಸ್ ಮಾಡ್ತೀವಿ. ಯಾವಾಗ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ನೇಮ್ನ ಫಿಕ್ಸ್ ಮಾಡ್ತೀವಿ, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ನೊಮ್ಯಾನಿಕ್ಲೇಚರ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅದಕ್ಕೊಂದು ಡೆಫಿನೇಷನ್ ಹಾಕಿದ್ರೆ, ನೇಮಿಂಗ್ ಆಫ್ ಆರ್ಗ್ಯಾನಿಸಮ್ ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಸೈಂಟಿಫಿಕ್ ರೂಲ್ಸ್ ಇಸ್ ಕಾಲ್ಡ್ ನೊಮ್ಯಾನಿಕ್ಲೇಚರ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಈ ನೊಮ್ಯಾನಿಕ್ಲೇಚರ್ ಅಥವಾ ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್ ಅಂತೇಳಿ ಕರಿತೀವಿ. ಆ ನೇಮಿಂಗ್ ಮಾಡ್ತಾ ಮಸ್ಟ್ ಅಂಡ್ ಶುಡ್ ಫಾಲೋ ಮಾಡಲೇಬೇಕು. ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ಸಿಗುತ್ತೆ. ಇದು ಸೆಕೆಂಡ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಕ್ಲಾಸಿಫಿಕೇಷನ್. ಈಗ ಫಾರ್ ಎಕ್ಸಾಂಪಲ್ ಅನಿಮಲ್ನ ಐಡೆಂಟಿಫೈ ಮಾಡಾಯಿತು. ಅಗೇನ್ ಐಡೆಂಟಿಫೈ ಮಾಡಾದ್ಮೇಲೆ ಅದಕ್ಕೆ ನೇಮಿಂಗ್ ಕೊಟ್ರಿ, ಸ್ಟ್ಯಾಂಡರ್ಡ್ ನೇಮಿಂಗ್ ಅಥವಾ ಸೈಂಟಿಫಿಕ್ ನೇಮ್ನ ಕೊಟ್ರಿ, ಅದಕ್ಕೆ ನೊಮ್ಯಾನಿಕ್ಲೇಚರ್ ಅಂತೇಳಿ ಇಂಡಿಕೇಟ್ ಮಾಡಿದ್ವಿ. ಹಾಗಾದರೆ ಅದನ್ನೇನು ಮಾಡ್ತೀರಾ ಅಂದರೆ, ಯಾವ್ಯಾವ ಗ್ರೂಪಲ್ಲಿ ಬರುತ್ತೆ ಆ ಗ್ರೂಪಿಗೆ ತಕ್ಕಂಗೆ ಏನು ಮಾಡ್ತೀರ, ಅದನ್ನು ಅಸೈನ್ ಮಾಡ್ತೀರ. ಯಾವಾಗ ಕ್ಲೀನಾಗೆ ಆರ್ಗ್ಯಾನಿಸಮ್ನ ಗ್ರೂಪ್ ವೈಸು ಕ್ಲೀನಾಗಿ ಅರೇಂಜ್ ಮಾಡ್ತೀರಾ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಕ್ಲಾಸಿಫಿಕೇಶನ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅಂದರೆ ಪಾಯಿಂಟ್ ಇಲ್ಲಿ ನೋಡಿ, ದಿ ಪ್ರೋಸೆಸ್ ಬೈ ವಿಚ್ ದಿ ಆರ್ಗ್ಯಾನಿಸಮ್ ಆರ್ ಗ್ರೂಪ್ಡ್ ಇಂಟು ಕನ್ವೀನಿಯಂಟ್ ಕೆಟಗರಿ, ಯಾವ ಕೆಟಗರಿಲಿ ಸೇರ್ಕೊಳ್ಳುತ್ತೆ ಅದಕ್ಕೆ ತಕ್ಕಂಗೆ ಏನು ಮಾಡ್ತೀರಾ, ಗ್ರೂಪ್ ಮಾಡ್ತೀರಾ ಆನ್ ದಿ ಬೇಸಿಸ್ ಆಫ್ ಸಮ್ ಈಸಿಲಿ ಅಬ್ಸರ್ವಬಲ್ ಕ್ಯಾರೆಕ್ಟರ್. ನಿಮಗೆ ಗೊತ್ತಾಗುವಂಥ ಅಬ್ಸರ್ವಬಲ್ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ಆರ್ಗ್ಯಾನಿಸಮ್ನ ಏನು ಮಾಡಿದ್ವಿ, ಕ್ಯಾಟಗರೈಸ್ ಮಾಡ್ಕೊಂಡ್ವಿ. ಕ್ಯಾಟಗರೈಸ್ ಮಾಡಿ ಕೆಲವೊಂದು ಗ್ರೂಪ್ಗಳಿಗೆ ನಾವೇನು ಮಾಡ್ತೀವಿ, ಅಸೈನ್ ಮಾಡ್ತಾ ಬರ್ತೀವಿ. ದಟ್ ಒನ್ ಈಸ್ ಕಾಲ್ಡ್ ಕ್ಲಾಸಿಫಿಕೇಷನ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ, ನಾವು ಮೈನಾಗಿ ಅಬ್ಸರ್ವ್ ಮಾಡಿದ ಥಿಂಗ್ಸ್ ಅಂದರೆ ಟ್ಯಾಕ್ಸಾನಮಿ ಅಂದ್ಕೊಳ್ಳಿ, ಇಟ್ ಈಸ್ ನಥಿಂಗ್ ಬಟ್ ಸೈನ್ಸ್ ಆಫ್ ಐಡೆಂಟಿಫಿಕೇಷನ್, ನೊಮ್ಯಾನಿಕ್ಲೇಚರ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್ ಏನಂತ ಕರೆದ್ರಿ, ಟ್ಯಾಕ್ಸಾನಮಿ ಅಂತೇಳಿ ಇಂಡಿಕೇಟ್ ಮಾಡಿದ್ವಿ. ನಾವಿಲ್ಲಿ ನೋಡಿದ್ದು ಪಾಯಿಂಟ್ ಯಾವುದೇ ಅಂದರೆ, ಪ್ರೀವಿಯಸ್ ನಾವು ಅಬ್ಸರ್ವ್ ಮಾಡಿದ್ದು ಐಡೆಂಟಿಫಿಕೇಷನ್, ಅಗೈನ್ ನೊಮ್ಯಾನಿಕ್ಲೇಚರ್, ಈಗ ನೋಡಿದ್ದು ಯಾವುದು, ಕ್ಲಾಸಿಫಿಕೇಷನ್. ಹಾಗಾದ್ರೆ ನೆಕ್ಸ್ಟ್ ಏನು ಅಬ್ಸರ್ವ್ ಮಾಡೋಣ ಅಂದರೆ, ಬೈನಾಮಿಯಲ್ ಸಿಸ್ಟಮ್. ಈಗ ಬೈನಾಮಿಯಲ್ ಸಿಸ್ಟಮ್ ಅಂದರೆ ಏನಂತ ಹೇಳ್ತೀನಿ. ಬೈನಾಮಿಯಲ್ ಸಿಸ್ಟಮ್, ದಿ ಬೈನಾಮಿಯಲ್ ಸಿಸ್ಟಮ್ ವಾಸ್ ಫಸ್ಟ್ ಪ್ರಪೋಸ್ಡ್ ಬೈ, ಅಂದರೆ ಏನು ಬೈನಾಮಿಯಲ್ ಸಿಸ್ಟಮ್ ಇದೆ, ಈ ಬೈನಾಮಿಯಲ್ ಸಿಸ್ಟಮ್ ಬಗ್ಗೆ ಫಸ್ಟ್ ನಮಗೆ ಐಡಿಯಾ ಕೊಟ್ಟಿದ್ದು ಯಾರು, ನಮಗೆ ಫಸ್ಟ್ ಐಡಿಯಾನ ಪ್ರೊವೈಡ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಗಾಸ್ಪರ್ಡ್ ಬಾವಿನ್ ಅನ್ನೋ ಒಬ್ಬ ಸೈಂಟಿಸ್ಟ್ ಏನು ಮಾಡ್ದ, ಬೈನಾಮಿಯಲ್ ಸಿಸ್ಟಮ್ ಬಗ್ಗೆ ನಮಗೆ ಕಂಪ್ಲೀಟಾಗಿ ಐಡಿಯಾನ ಪ್ರೊವೈಡ್ ಮಾಡ್ದ. ಅಗೇನ್ ಇನ್ ಹಿಸ್ ಬುಕ್ ಪಿನಾಕ್ಸ್ ಟೇಟ್ ಬೊಟಾನಿಕಾ ಅನ್ನೋ ಒಂದು ಬುಕ್ಕಲ್ಲಿ ಏನು ಮಾಡಿದ್ರು, ಈ ಗಿವ್ ಆರ್ ಪ್ರಪೋಸ್ಡ್ ಐಡಿಯಾ ಅಬೌಟ್ ದಿ ಬೈನಾಮಿಯಲ್ ಸಿಸ್ಟಮ್. ಬೈನಾಮಿಯಲ್ ಸಿಸ್ಟಮ್ ಬಗ್ಗೆ ಫಸ್ಟ್ ನಮಗೆ ಐಡಿಯಾನ ಪ್ರೊವೈಡ್ ಮಾಡಿರೋ ಸೈಂಟಿಸ್ಟ್ ಇವರು, ಗೊತ್ತಾಗ್ತಿದೆಯಲ್ಲ. ಗಾಸ್ಪ್ಯಾಡ್ ಬಾವಿನ್ ಅನ್ನೋ ಒಬ್ಬ ಸೈಂಟಿಸ್ಟ್ ಏನು ಮಾಡಿದ್ರು, ಬೈನಾಮಿಯಲ್ ಸಿಸ್ಟಮ್ ಬಗ್ಗೆ ಐಡಿಯಾನ ಪ್ರೊವೈಡ್ ಮಾಡಿದ್ರು. ಇನ್ ಹಿಸ್ ಬುಕ್, ಯಾವುದು ಬುಕ್ ಅಂದರೆ ಪಿನಾಕ್ಸ್ ಥಿಯೇಟರ್ ಬೊಟಾನಿಕಾ ಅನ್ನೋ ಒಂದು ಬುಕ್ಕಲ್ಲಿ ಏನು ಮಾಡಿದ್ರೆ ಮೆನ್ಷನ್ ಮಾಡಿದರೆ. ಬಟ್ ನೆಕ್ಸ್ಟ್ ಸೈಂಟಿಸ್ಟ್ ನೋಡಿ, ಕಾರ್ಲಸ್ ಲಿನೇಯಸ್. ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ, ಲಿನೇಯಸ್ ಅಂತ ನೇಮ್ ಬಂದ ಕೂಡಲೇ ಹಿ ಈಸ್ ಫಾದರ್ ಆಫ್ ಟ್ಯಾಕ್ಸಾನಮಿ. ಫಾದರ್ ಆಫ್ ಟ್ಯಾಕ್ಸಾನಮಿ ಅಂತೇಳಿ ನಾವೇನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಈಸ್ ಆಲ್ಸೋ ಕನ್ಸಿಡರ್ ಆಸ್ ಎ ಫೌಂಡರ್ ಆಫ್ ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್, ಫಾದರ್ ಆಫ್ ಟ್ಯಾಕ್ಸಾನಮಿ ಆ್ಯಂಡ್ ಫೌಂಡರ್ ಆಫ್ ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ, ಅಥವಾ ಫೌಂಡರ್ ಆಫ್ ಬೈನಾಮಿಯಲ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಪಾಯಿಂಟ್ ಏನಿದೆ, ಲಿನೇಯಸ್ ಅಂದ್ಕೂಡಲೇ, ಲಿನೇಯಸ್ ಯೂಸ್ಡ್ ದಿಸ್ ನೊಮ್ಯಾನಿಕ್ಲೇಚರ್ ಸಿಸ್ಟಮ್ ಫಾರ್ ದಿ ಫಸ್ಟ್ ಟೈಮ್ ಆನ್ ಎ ಲಾರ್ಜ್ ಸ್ಕೇಲ್. ಲಾರ್ಜ್ ಸ್ಕೇಲಲ್ಲಿ ಏನು ಮಾಡಿದ್ರು, ಬೈನಾಮಿಯಲ್ ಸಿಸ್ಟಮ್ನ ಏನು ಮಾಡಿದ್ರು, ಅಡಾಪ್ಟ್ ಮಾಡಿಕೊಂಡ್ರು. ಆ್ಯಂಡ್ ಪ್ರಪೋಸ್ಡ್ ಸೈಂಟಿಫಿಕ್ ನೇಮ್ಗಳನ್ನ ಏನು ಮಾಡಿದ್ರು, ಅನಿಮಲ್ಸ್ಗೆ ಮತ್ತು ಪ್ಲ್ಯಾಂಟ್ಸ್ಗೆ ಏನು ಮಾಡಿದ್ರು, ಫಿಕ್ಸ್ ಮಾಡ್ತಾ ಬಂದರು. ಆಫ್ ಆಲ್ ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ಸ್, ಏನು ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸ್ಗಳನ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ಆ ಅಬ್ಸರ್ವ್ ಮಾಡ್ತಿರುವಂಥ ಪ್ಲ್ಯಾಂಟ್ ಮತ್ತು ಅನಿಮಲ್ಸಿಗೆ ಏನು ಮಾಡಿದ್ರು, ಸೈಂಟಿಫಿಕ್ ನೇಮ್ಗಳನ್ನ ಏನು ಮಾಡಿದ್ರು, ಫಿಕ್ಸ್ ಮಾಡ್ತಾ ಬಂದರು. ಇಲ್ಲಿ ನೋಡಿ ವೇರಿಯೇಷನ್ ಹೇಗೆ ಅಂದರೆ, ಫಸ್ಟ್ ಸೈಂಟಿಸ್ಟ್
ಏನು ಗಾಸ್ಪರ್ಡ್ ಅಬ್ಸರ್ವ್ ಮಾಡಿದ್ರಿ, ಗಾಸ್ಪರ್ಡ್ ಪ್ರಪೋಸ್ಡ್ ಆ್ಯಂಡ್ ಗಿವ್ ದಿ ಐಡಿಯಾ ಅಬೌಟ್ ದಿ ಬೈನಾಮಿಯಲ್ ಸಿಸ್ಟಮ್. ಅದನ್ನು ಎಫೆಕ್ಟಿವ್ ಆಗಿ ಕ್ಯಾರಿ ಮಾಡ್ಕೊಂಡು ಹೋಗಿದೆ ಯಾರಂದರೆ ಇಟ್ ಈಸ್ ನಥಿಂಗ್ ಬಟ್ ಲಿನೇಯಸ್. ಹಾಗಾಗಿ ನಾವು ಲಿನೇಯಸ್ನ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಒಂದು ಪಾರ್ಟಲ್ಲಿ ಈಸ್ ಕನ್ಸಿಡರ್ ಆಸ್ ಎ ಫಾದರ್ ಆಫ್ ಟ್ಯಾಕ್ಸೋನಮಿ ಆ್ಯಂಡ್ ಆಲ್ಸೋ ದಿ ಫೌಂಡರ್ ಆಫ್ ಬೈನಾಮಿಯಲ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಅಂದರೆ ಯಾವಾಗ ಬೈನಾಮಿಯಲ್ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಂಡು ಏನು ಮಾಡಿದ್ರು, ಆರ್ಗ್ಯಾನಿಸಮ್ ಅಂದರೆ ಪ್ಲಾಂಟ್ಸ್ ಮತ್ತು ಅನಿಮಲ್ಸಿಗೆ ಏನು ಮಾಡಿದ್ರು, ಸೈಂಟಿಫಿಕ್ ನೇಮ್ಗಳನ್ನ ಫಿಕ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಓಕೆ, ಹಾಗಾಗಿ ನಾವೇನಂತ ಕರಿತೀವಿ ಅಂದರೆ ದಿ ಲಿನೇಯಸ್ ಈಸ್ ದಿ ಫೌಂಡರ್ ಆಫ್ ಬೈನಾಮಿಯಲ್ ಸಿಸ್ಟಮ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅದೇ ಥರ ಲಿನೇಯಸ್ ಇಂದ ಬುಕ್ಸ್ ಇದೆ, ಆ ಬುಕ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಸೈಂಟಿಫಿಕ್ ನೇಮ್ ಆಫ್ ಪ್ಲಾಂಟ್ಸ್, ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಸೈಂಟಿಫಿಕ್ ನೇಮ್ ಆಫ್ ಪ್ಲಾಂಟ್ಸ್ ಬುಕ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸ್ಪೀಶೀಸ್ ಪ್ಲಾಂಟರಮ್. ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್, ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಸೈಂಟಿಫಿಕ್ ನೇಮ್ ಆಫ್ ಪ್ಲಾಂಟ್ ಅಂದರೆ ಲಿನೇಯಸ್ ಬರೆದಿರೋ ಬುಕ್ಕು. ದಿ ಸೈಂಟಿಫಿಕ್ ನೇಮ್ ಆಫ್ ಪ್ಲಾಂಟ್ಸ್ ಇನ್ ಯಾವುದು ಬುಕ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಸ್ಪೀಶೀಸ್ ಪ್ಲಾಂಟರಮ್. ಇನ್ ದಿ ಸೇಮ್ ವೇ ದಿ ಸೈಂಟಿಫಿಕ್ ನೇಮ್ ಆಫ್ ಅನಿಮಲ್ಸ್ ಬುಕ್, ಅನಿಮಲ್ಸ್ಗಳ ಸೈಂಟಿಫಿಕ್ ನೇಮ್ನ ಲಿಸ್ಟ್ ಮಾಡಿರುವಂಥ ಬುಕ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸಿಸ್ಟಮಾ ನ್ಯಾಚುರಲ್. ಓಕೆ, ಇವೆರಡು ಲಿನೇಯಸ್ ಇಂದು ಗ್ರೇಟ್ ಕಾಂಟ್ರಿಬ್ಯೂಷನ್ ಅಂತೇಳಿ ಕರಿತೀವಿ. ಒಂದು ದಿ ಬುಕ್ ದಿ ಸೈಂಟಿಫಿಕ್ ನೇಮ್ ಆಫ್ ಪ್ಲಾಂಟ್ ಈಸ್ ಸ್ಪೀಶೀಸ್ ಪ್ಲಾಂಟರಮ್. ದಿ ಸೈಂಟಿಫಿಕ್ ನೇಮ್ ಆಫ್ ಅನಿಮಲ್ ಬುಕ್ ಈಸ್ ಸಿಸ್ಟಮಾ ನ್ಯಾಚುರಲ್ ಅಂತೇಳಿ ಕರಿತೀವಿ. ಆ್ಯಂಡ್ ದಿ ಲಿನೇಯಸ್ ಈಸ್ ಕನ್ಸಿಡರ್ ಆಸ್ ಎ ಫಾದರ್ ಆಫ್ ಟ್ಯಾಕ್ಸಾನಮಿ ಆ್ಯಂಡ್ ಆಲ್ಸೋ ದಿ ಫೌಂಡರ್ ಆಫ್ ಬೈನಾಮಿಯಲ್ ಸಿಸ್ಟಮ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿದರೆ ರೂಲ್ಸ್ ಆಫ್ ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್. ಏನು ರೂಲ್ಸ್ ಇದೆ? ಈಗ ರೂಲ್ಸಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನೇಮ್ ಏನಿದೆ ಅಂದರೆ ಬೈನಾಮಿಯಲ್ ಅಂತೇಳಿ ಕರಿತೀವಿ. ಬೈ ಅಂದರೆ ನಿಮಗೆ ಗೊತ್ತಿದೆ 2. ಓಕೆ, ಇಲ್ಲಿ ನೋಡಿ ರೂಲ್ಸ್ ಅಂದರೆ ನಾವು ಕೆಲವೊಂದು ರೂಲ್ಸ್ನ ಫಾಲೋ ಮಾಡಲೇಬೇಕಾಗಿದೆ. ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್ ಅಂದರೆ ಸ್ಟ್ಯಾಂಡರ್ಡೈಸ್ಡ್ ನೇಮಿಂಗ್. ಬಟ್ ಇಲ್ಲಿ ಬೈನಾಮಿಯಲ್ ಅಂತ ಟರ್ಮ್ ಯೂಸ್ ಮಾಡಿದ್ದೀವಿ. ಯಾವಾಗ ಆರ್ಗ್ಯಾನಿಸಮ್ಗೆ ನಾವು ಸ್ಟ್ಯಾಂಡರ್ಡೈಸ್ಡ್ ಆರ್ ಸೈಂಟಿಫಿಕ್ ನೇಮ್ನ ಪ್ರೊವೈಡ್ ಮಾಡ್ತೀವಿ, ದಟ್ ಸೈಂಟಿಫಿಕ್ ನೇಮ್ ಕಂಟೈನ್ 2 ಕಾಂಪೊನೆಂಟ್ಸ್, 2 ಕಾಂಪೊನೆಂಟ್ಸು ಪ್ರೆಸೆಂಟ್ ಇರುತ್ತೆ. ದಟ್ಸ್ ವೈ ದಟ್ ಸಿಸ್ಟಮ್ ಈಸ್ ಕನ್ಸಿಡರ್ ಆಸ್ ಎ ಬೈನಾಮಿಯಲ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅಂದರೆ ಈಗ ಒಂದು ಆರ್ಗ್ಯಾನಿಸಮ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮ್ಯಾಂಗೋ ಪ್ಲ್ಯಾಂಟ್ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರ. ಮ್ಯಾಂಗೋ ಪ್ಲ್ಯಾಂಟಿಗೆ ಸೈಂಟಿಫಿಕ್ ನೇಮ್ ಹೇಳಿ ಅಂದರೆ ಮ್ಯಾಂಜಿಫೆರಾ ಇಂಡಿಕಾ ಅಂತೇಳಿ ಕರಿತೀರ. ಮ್ಯಾಂಜಿಫೆರಾ ಅಂದರೆ ಜೀನಸ್ ನೇಮ್, ಇಂಡಿಕಾ ಅಂದರೆ ಸ್ಪೀಶೀಸ್ ನೇಮ್. ಅಂದರೆ ನೋಡಿ ಮ್ಯಾಂಜಿಫೆರಾ ಇಂಡಿಕಾ 2 ನೇಮ್ ಇದೆ. ಅಂದರೆ ದೆ ಕಂಟೈನ್ 2 ಕಾಂಪೊನೆಂಟ್ಸ್. ಯಾವಾಗ 2 ಕಾಂಪೊನೆಂಟ್ಸ್ ಇದೆ, ದಟ್ ಒನ್ ಈಸ್ ಕಾಲ್ಡ್ ಬೈನಾಮಿಯಲ್ ಸಿಸ್ಟಮ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಪಾಯಿಂಟ್ ಅಬ್ಸರ್ವ್ ಮಾಡಿ. ಸೈಂಟಿಫಿಕ್ ನೇಮ್ ಹ್ಯಾಸ್ 2 ಕಾಂಪೊನೆಂಟ್. ಒನ್ ಈಸ್ ಕಾಲ್ಡ್ generic name and another one is called specific epithet ಅಂತೇಳಿ ಕರಿತೀವಿ. ಅಂದರೆ ಯಾವುದೇ ಆರ್ಗ್ಯಾನಿಸಮ್ಗೆ ನಾವು ಸ್ಟ್ಯಾಂಡರ್ಡೈಸ್ಡ್ ಆರ್ ಸೈಂಟಿಫಿಕ್ ನೇಮ್ನ ಯೂಸ್ ಮಾಡ್ತಿದ್ದೀವಿ ಅಂದರೆ ದೆ ಕಂಟೈನ್ 2 ಕಾಂಪೊನೆಂಟ್ಸ್ ಪ್ರೆಸೆಂಟ್ ಇದೆ. ದಿ ಫಸ್ಟ್ ಒನ್ ಈಸ್ ಜನರಿಕ್ ನೇಮ್ ಆ್ಯಂಡ್ ದಿ ಸೆಕೆಂಡ್ ಒನ್ ಈಸ್ ಸ್ಪೆಸಿಫಿಕ್ ಎಪಿಥೆಟ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅದೇ ಪಾಯಿಂಟ್ ನೋಡಿ ಫರ್ದರ್ ಕಂಟಿನ್ಯೂ ಆಗಿದೆ. ದಿಸ್ ಸಿಸ್ಟಮ್ ಆಫ್ ಪ್ರೊವೈಡಿಂಗ್ ಎ ನೇಮ್ ವಿತ್ 2 ಕಾಂಪೊನೆಂಟ್ಸ್, ನೇಮ್ ವಿತ್ 2 ಕಾಂಪೊನೆಂಟ್ಸ್ ಇಸ್ ಕಾಲ್ಡ್ ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್ ಅಂತೇಳಿ ಕರಿತೀವಿ. ಯಾವಾಗ 2 ಕಾಂಪೊನೆಂಟ್ಸ್ ಪ್ರೆಸೆಂಟ್ ಇದೆ, ದಟ್ಸ್ ವೈ ದೇ ಆರ್ ಕನ್ಸಿಡರ್ ಆಸ್ ಎ ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಬೈನಾಮಿಯಲ್ ಸಿಸ್ಟಮ್ ಅಂತ ಬಂದ ಕೂಡಲೇ ದೇ ಕಂಟೈನ್ 2 ಕಾಂಪೊನೆಂಟ್ಸ್. ಒನ್ ಈಸ್ ಯಾವುದು ಜನರಿಕ್ ನೇಮ್ ಆ್ಯಂಡ್ ದಿ ಸೆಕೆಂಡ್ ಒನ್ ಈಸ್ ಸ್ಪೆಸಿಫಿಕ್ ಎಪಿಥೆಟ್ಸ್ ಅಂತೇಳಿ ಕರಿತೀವಿ. ಅದೇ ಥರ ನೆಕ್ಸ್ಟ್ ಏನು ರೂಲ್ಸ್ ಇದೆ, ನೆಕ್ಸ್ಟ್ ರೂಲ್ಸ್ ಅಬ್ಸರ್ವ್ ಮಾಡಿದ್ರೆ ನೋಡಿ. ದಿ ಬಯಾಲಜಿಕಲ್ ನೇಮ್ ಆರ್ ಜನರಲಿ ಇನ್ ಲ್ಯಾಟಿನ್ ಆರಿಜಿನ್ ಇದೆ ಆ್ಯಂಡ್ ರಿಟನ್ ಇನ್ ಇಟ್ಯಾಲಿಕ್ಸ್ ಅಲ್ಲಿ ನಾವೇನು ಮಾಡ್ತೀವಿ, ಮೆನ್ಷನ್ ಮಾಡ್ತೀವಿ. ಲ್ಯಾಟಿನ್ ಆರಿಜಿನ್ ಆ್ಯಂಡ್ ರಿಟನ್ ಇನ್ ಇಟ್ಯಾಲಿಕಲ್ ಏನು ಮಾಡ್ತೀವಿ, ಮೆನ್ಷನ್ ಮಾಡ್ತೀವಿ. ಸೆಕೆಂಡ್ ರೂಲ್ಸ್ ಆಯಿತು. ಥರ್ಡ್ ಒನ್ ಅಬ್ಸರ್ವ್ ಮಾಡಿದ್ರೆ ದಿ ಫಸ್ಟ್ ವರ್ಡ್
ಡಿನೋಟಿಂಗ್ ದಿ ಜೀನಸ್ ಸ್ಟಾರ್ಟ್ ವಿತ್ ಎ ಕ್ಯಾಪಿಟಲ್ ಲೆಟರ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿದೆ, ಎರಡು ಕಾಂಪೊನೆಂಟ್ಸ್ ಇರುತ್ತೆ ಯಾವುದರಲ್ಲಿ, ಸೈಂಟಿಫಿಕ್ ನೇಮಲ್ಲಿ. ಆ ಎರಡು ಕಾಂಪೊನೆಂಟ್ಸ್ ಯಾವುದು ಅಂದರೆ, ಒಂದು ಜನರಿಕ್ ನೇಮ್, ಇನ್ನೊಂದು ಸ್ಪೆಸಿಫಿಕ್ ಎಪಿಥೆಟ್ಸ್ ಅಂತೇಳಿ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ Mangifera indica. Mangifera indica is an scientific name of mango. ಈಗ ಮ್ಯಾಂಗೋ ಅಂತ ನಾವು ಕರೆಯೋದು ಅದು ಕಾಮನ್ ನೇಮ್ ಆಯಿತು. ಮ್ಯಾಂಜಿಫೆರಾ ಇಂಡಿಕಾ ಇಸ್ ಅನ್ ಸೈಂಟಿಫಿಕ್ ನೇಮ್ ಅಥವಾ ಬೈನಾಮಿಯಲ್ ನೇಮ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ಲ, ಇಲ್ಲಿ ನೋಡಿ ಬರಿತಾ ರೂಲ್ಸ್ ಯಾವ ಥರ ಅಂದರೆ, ದಿ ಫಸ್ಟ್ ವರ್ಡ್ ಡಿನೋಟಿಂಗ್ ದಿ ಜೀನಸ್, ಏನು ಫಸ್ಟ್ ಮೆನ್ಷನ್ ಮಾಡ್ತೀರಾ ಕಾಂಪೊನೆಂಟ್, ದಟ್ ಒನ್ ಇಸ್ ದಿ ಜೀನಸ್. ಸ್ಟಾರ್ಟ್ ವಿತ್ ದಿ ಕ್ಯಾಪಿಟಲ್ ಲೆಟರ್, ಅಂದರೆ ಬರಿಬೇಕಾರೆ ಫಸ್ಟ್ ವರ್ಡ್ ಯಾವಾಗಲೂ ಏನಾಗಿರಬೇಕು, ಕ್ಯಾಪಿಟಲ್ ಆಗಿರಬೇಕು, ಕ್ಯಾಪಿಟಲ್ ಲೆಟರ್. ವೈಲ್ ಸ್ಪೆಸಿಫಿಕ್ ಎಪಿಥೆಟ್ ಅಂದರೆ ಸೆಕೆಂಡ್ ಕಾಂಪೊನೆಂಟ್ ಇದೆಯಲ್ಲ, ಸ್ಪೀಶೀಸ್ ನೇಮ್ ಅಂತ ಕರಿತೀರಲ್ಲ, ಸೆಕೆಂಡ್ ಸ್ಪೆಸಿಫಿಕ್ ಎಪಿಥೆಟ್ ಸ್ಟಾರ್ಟ್ಸ್ ವಿತ್ ಸ್ಮಾಲ್ ಲೆಟರ್ ಇಂದ ಏನಾಗುತ್ತೆ, ಬಿಗಿನ್ ಆಗುತ್ತೆ. ಅಂದರೆ ನೀವು ಬರಿತಾ ಏನು ಮಾಡ್ತೀರಾ, ಈಗ ಫಾರ್ ಎಕ್ಸಾಂಪಲ್ ಮ್ಯಾಂಜಿಫೆರಾ ಇಂಡಿಕಾ, ಮ್ಯಾಂಜಿಫೆರಾ ಫಸ್ಟ್ ಕಾಂಪೊನೆಂಟ್ ಅಂದರೆ ಜನರಿಕ್ ನೇಮ್ ಅಂತೇಳಿ ಇಂಡಿಕೇಟ್ ಮಾಡ್ತೀರಾ. ದಿ ಫಸ್ಟ್ ವರ್ಡ್ ಈಸ್ ಕ್ಯಾಪಿಟಲ್. ಅಗೇನ್ ನೆಕ್ಸ್ಟ್ ಸ್ಪೆಸಿಫಿಕ್ ಎಪಿಥೆಟ್ಸ್ ಅಥವಾ ಸ್ಪೀಶೀಸ್ ನೇಮ್ ಅಂತೇಳಿ ಕರಿತೀವಿ. ಇಟ್ ಈಸ್ ಸ್ಟಾರ್ಟ್ ವಿತ್ ದಿ ಸ್ಮಾಲ್ ಲೆಟರ್. ಗೊತ್ತಾಗ್ತಿದೆಯಲ್ಲ, ಇದು ಸೈಂಟಿಫಿಕ್ ನೇಮ್ನ ಬರೆಯುವಂಥ ಥರ್ಡ್ ರೂಲ್. ಗೊತ್ತಾಗ್ತಿದೆಯಲ್ಲ, ನೀವೆಲ್ಲೇ ಸೈಂಟಿಫಿಕ್ ನೇಮ್ನ ಯೂಸ್ ಮಾಡ್ತಿದ್ದೀರಾ, ಕ್ಲಾಸಸ್ ಬಿಗಿನ್ ಆದಮೇಲೆ ಮಸ್ಟ್ ಆ್ಯಂಡ್ ಶುಡ್ ನೀವೇನು ಫಾಲೋ ಮಾಡಬೇಕಂದ್ರೆ, ದಿ ಜೀನಸ್ ನೇಮ್ ಇಸ್ ಸ್ಟಾರ್ಟ್ ವಿತ್ ದಿ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ಸ್ಪೀಶೀಸ್ ನೇಮ್ ಇಸ್ ಸ್ಟಾರ್ಟ್ ವಿತ್ ದಿ ಸ್ಮಾಲ್ ಲೆಟರ್. ರಿಮೈನಿಂಗ್ ವರ್ಡ್ನ ನಾವೇನು ಮಾಡ್ತೀವಿ, ಸ್ಮಾಲ್ ಲೆಟರ್ಲಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಇದು ನೆಕ್ಸ್ಟ್ ರೂಲ್ ಆಯಿತು. ಅದೇ ಥರ ಫರ್ದರ್ ರೂಲ್ಸ್ನ ಅಬ್ಸರ್ವ್ ಮಾಡಿದ್ರೆ, ಬೋತ್ ದಿ ವರ್ಡ್ಸ್ ಇನ್ ಬಯಾಲಜಿಕಲ್ ನೇಮ್ ವೆನ್ ಹ್ಯಾಂಡ್ ರಿಟನ್ ಆರ್ ಸಪ್ರೇಟ್ಲಿ ಅಂಡರ್ಲೈನ್ಡ್. ಈಗ ಫಾರ್ ಎಕ್ಸಾಂಪಲ್ ನಾವು ಹ್ಯಾಂಡ್ ರಿಟನ್ ಮಾಡ್ತಿದ್ದೀವಿ, ಕೈಯಲ್ಲಿ ಬರಿತಾ ಇದ್ದೀವಿ, ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಜೀನಸ್ ಸ್ಪೀಶೀಸ್ ನೇಮ್ ಯಾವಾಗ ಮೆನ್ಷನ್ ಮಾಡ್ತೀವಿ, ಎರಡೂ ವರ್ಡ್ಗಳನ್ನ ನಾವೇನು ಮಾಡಬೇಕು, ಸಪ್ರೇಟಾಗಿ ಅಂಡರ್ಲೈನ್ ಮಾಡಬೇಕು. ಡ್ಯೂರಿಂಗ್ ದಿ ಟೈಮ್ ಆಫ್ ಹ್ಯಾಂಡ್ ರಿಟನ್, ಯಾವಾಗ ಹ್ಯಾಂಡ್ ರಿಟನ್ ಮಾಡಿರ್ತೀವಿ ಆ ಟೈಮಲ್ಲಿ ದಿ ಬೋತ್ ಜೀನಸ್ ಆ್ಯಂಡ್ ಸ್ಪೀಶೀಸ್ ನೇಮ್ ಆರ್ ಅಂಡರ್ಲೈನ್ಡ್. ಇದು ಒಂದು ರೂಲ್ಸ್ ಇದೆ. ನೆಕ್ಸ್ಟ್, ಆರ್ ಪ್ರಿಂಟೆಡ್ ಇನ್ ಇಟ್ಯಾಲಿಕ್ or printed in italic, it indicate their Latin origin. For example, ನಾವು ಪ್ರಿಂಟ್ ತೆಗಿತಾ ಇದ್ದೀವಿ, ಪ್ರಿಂಟ್ ತೆಗಿತಾ ನಿಮ್ಗೆ ಗೊತ್ತಿರುತ್ತಲ್ಲ ಆಪ್ಷನ್, ಇಟ್ಯಾಲಿಕ್ ಅಂತ ಆಪ್ಷನ್ ಇದೆ. ಆಗ ನಾವು ಇಟ್ಯಾಲಿಕ್ ಆಪ್ಷನ್ ಮೆನ್ಷನ್ ಮಾಡಿದಾಗ ಏನಾಗುತ್ತೆ, ಆ ಏನು ವರ್ಡ್ ಇದೆ ಇಟ್ಯಾಲಿಕ್ಕಿಗೆ ಕನ್ವರ್ಟ್ ಆಗುತ್ತೆ. ಎಗೈನ್ ನಾವು ಯಾವಾಗ ಪ್ರಿಂಟೆಡ್ ಫಾರ್ಮಲ್ಲಿ ಸೈಂಟಿಫಿಕ್ ನೋಮ್ ನೋಡ್ತಿದ್ವಿ, ವಿಚ್ ಇಸ್ ಪ್ರೆಸೆಂಟ್ ಇನ್ ಇಟ್ಯಾಲಿಕಲ್ಲಿ ನಾವು ಪ್ರೆಸೆಂಟ್ ಇರಬೇಕು. ಇಟ್ ಡಿನೋಟ್ಸ್ ದಿ ಲ್ಯಾಟಿನ್ ಆರಿಜಿನ್ ಏನು ಮಾಡುತ್ತೆ, ಡಿನೋಟ್ಸ್ ಮಾಡುತ್ತೆ. ದಿಸ್ ಇಸ್ ಅಬೌಟ್ ದಿ ರೂಲ್ಸ್ ಆಫ್ ಸೈಂಟಿಫಿಕ್ ನೇಮ್ಸ್ ಅಂತೇಳಿ ಕರಿತೀವಿ, ಅಥವಾ ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್ನ ರೂಲ್ಸ್ ಅಂತ ಇಂಡಿಕೇಟ್ ಮಾಡ್ತೀವಿ. ರೂಲ್ಸಲ್ಲಿ ನೋಡಿ ನೀಟಾಗಿ ನೆನ್ಪಿಟ್ಕೊಳ್ಳಿ. ದಿ ಫಸ್ಟ್ ಆಲ್ರೆಡಿ ನಾವೀಗ ಡಿಸ್ಕಸ್ ಮಾಡಿದ್ದೀವಿ, ಸೈಂಟಿಫಿಕ್ ನೇಮ್ ಅಂದ ಕೂಡಲೇ ಟೂ ಕಾಂಪೊನೆಂಟ್ಸ್, ಒನ್ ಈಸ್, ಹಾಗೆ ಹೇಳ್ತಾ ಬನ್ನಿ, ದಿ ಫಸ್ಟ್ ಒನ್ ಈಸ್ ಯಾವುದು, ಜನರಿಕ್ ನೇಮ್, ಸೆಕೆಂಡ್ ಒನ್ ಸ್ಪೆಸಿಫಿಕ್ ಎಪಿಥೆಟ್ಸ್. ಎರಡು ಕಾಂಪೊನೆಂಟ್ಸು ಪ್ರೆಸೆಂಟ್ ಇರೋದ್ರಿಂದ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್ ಅಂತೇಳಿ ಕರಿತೀವಿ. ಫಸ್ಟ್ ರೂಲ್ಸ್ ಆಯಿತು. ಸೆಕೆಂಡ್ ಒನ್ ಬೇಸಿಕಲಿ ಲ್ಯಾಟಿನ್ ಆರಿಜಿನ್ ಇದೆ, ಬಟ್ ನಾವು ರಿಟರ್ನಲ್ಲಿ ಇಟ್ಯಾಲಿಕ್ ಫಾರ್ಮೆಟ್ನ ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್ ಆಯಿತು. ಥರ್ಡ್ ಪಾಯಿಂಟ್ ನಾವು ಚೂಸ್ ಮಾಡ್ತಾ, ಯಾವಾಗ ನಾವು ವರ್ಡಿಂಗ್ಸ್ನ ಬರೆಯೋಕ್ಕೆ ಶುರು ಮಾಡ್ತೀವಿ, ಬಯಾಲಜಿಕಲ್ ನೇಮ್ ಅಥವಾ ಸೈಂಟಿಫಿಕ್ ನೇಮ್ನ, ದಿ ಜೀನಸ್ ನೇಮ್ ಈಸ್ ಸ್ಟಾರ್ಟ್ ವಿತ್ ದಿ ಕ್ಯಾಪಿಟಲ್ ಲೆಟರ್, ಸ್ಪೀಶೀಸ್ ನೇಮ್ ಸ್ಟಾರ್ಟ್ ವಿತ್ ದಿ ಸ್ಮಾಲ್ ಲೆಟರ್. Again, during the time of handwriting, the both genus and species name are separately underlined, or in printed form it is mentioned in italic. It denotes their Latin origin and ಮಾಡುತ್ತೆ, ಕ್ಲೀನ್ ಆಗಿ ಇಂಡಿಕೇಟ್ ಮಾಡುತ್ತೆ. ದಿಸ್ ಇಸ್ ಅಬೌಟ್ ದಿ ರೂಲ್ಸ್ ಆಫ್ ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್. ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ ನೋಡಿ. ಏನು ಎಕ್ಸಾಂಪಲ್ ಇದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಎರಡು ಕಾಲಮ್ ಇದೆ. ದಿ ಫಸ್ಟ್ ಕಾಲಮ್ ಈಸ್ ಕಾಮನ್ ನೇಮ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಬಯಾಲಜಿಕಲ್ ನೇಮ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದಿ ಫಸ್ಟು ಕಾಮನ್ ನೇಮು, ಸೆಕೆಂಡು ಬಯಾಲಜಿಕಲ್ ನೇಮ್. ಇಲ್ಲಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಕಾಮನ್ ನೇಮ್ ಅಂದ್ಕೊಳ್ಳಿ ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ, ಕ್ಲೀನಾಗಿ ರೆಕಗ್ನೈಸ್ ಮಾಡ್ತೀರಾ. ಬಟ್ ಎಂಟೈರ್ ವರ್ಲ್ಡಿಗೆ ಹೋಗಿ, ಯೂನಿವರ್ಸಲ್ ಹೋಗಿ ಈ ನೇಮ್ನ ನೀವು ಹೇಳ್ತಾ ಹೋದಾಗ ಕೆಲವೊಂದು ಕಡೆ ಗೊತ್ತಾಗಲ್ಲ.
ಯಾಕಂದರೆ ಅವರ ಲೋಕಲ್ ಲ್ಯಾಂಗ್ವೇಜಲ್ಲಿ ಬೇರೆ ನೇಮಿಂದ ಕರಿತಿರ್ತಾರೆ, ಕಾಮನ್ ನೇಮ್ನ. ಹಾಗಾಗಿ ಈ ಎಲ್ಲ ಕನ್ಫ್ಯೂಷನ್ಸ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಯಾವುದನ್ನು ಇಂಟ್ರಡ್ಯೂಸ್ ಮಾಡಿದ್ದು, ಬಯಾಲಜಿಕಲ್ ನೇಮ್ ಅಥವಾ ಸೈಂಟಿಫಿಕ್ ನೇಮ್ಗಳನ್ನ ಏನು ಮಾಡಿದ್ರು, ಇಂಟ್ರಡ್ಯೂಸ್ ಮಾಡಿದ್ರು. ಇಲ್ಲಿ ನೋಡಿ, ಫಸ್ಟ್ ಒನ್ನು ಮ್ಯಾನ್ದು ಸೈಂಟಿಫಿಕ್ ನೇಮ್ ನಿಮಗೆ ಗೊತ್ತಿದೆ, ಹೋಮೋಸೆಪಿಯನ್ಸ್. ಇಲ್ಲಿ ನೋಡಿ ಇಟ್ಯಾಲಿಕ್ ಫಾರ್ಮಲ್ಲಿ ಪ್ರೆಸೆಂಟ್ ಇದೆ, ಬಟ್ ಹ್ಯಾಂಡ್ ರಿಟನ್ ನಾವೇನಾರು ಮಾಡ್ತಿದ್ದೀವಿ ಅಂದರೆ ಏನು ಮಾಡಬೇಕು, ಅದನ್ನು ಜೀನಸ್ಸು ಮತ್ತು ಸ್ಪೀಷೀಸ್ ನೇಮ್ನ ಅಂಡರ್ಲೈನ್ ಮಾಡಬೇಕು. ಅಗೈನ್ ದಿ ಫಸ್ಟ್ ವರ್ಡ್ ಈಸ್ ಕ್ಯಾಪಿಟಲ್ ಅಂದರೆ ಜೀನಸ್ ನೇಮಲ್ಲಿ. ಸ್ಪೀಷೀಸ್ ನೇಮಲ್ಲಿ ದಿ ಫಸ್ಟ್ ವರ್ಡ್ ಬಿಗಿನ್ಸ್ ವಿತ್ ಇದೆ ಸ್ಮಾಲ್ ಲೆಟರಿಂದ ಏನಾಗುತ್ತೆ, ಬಿಗಿನ್ ಆಗುತ್ತೆ. ಹೋಮೋಸೆಪಿಯನ್ಸ್ ಜೀನಸ್ ನೇಮ್ ಆ್ಯಂಡ್ ಸ್ಪೆಸಿಫಿಕ್ ಎಪಿಥೆಟ್ಸ್. ಸೆಕೆಂಡ್ ಒನ್ ಹೌಸ್ ಫ್ಲೈ, ಮಸ್ಕಾ ಡೊಮೆಸ್ಟಿಕಾ. ಮಸ್ಕಾ ಇಂಡಿಕೇಟ್ಸ್ ಜೀನಸ್ ನೇಮ್, ಡೊಮೆಸ್ಟಿಕಾ ಇಂಡಿಕೇಟ್ಸ್ ಸ್ಪೆಸಿಫಿಕ್ ಎಪಿಥೆಟ್ಸ್. ಮ್ಯಾಂಗೋ ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ಮ್ಯಾಂಜಿಫೆರಾ ಇಂಡಿಕಾ. ವೀಟ್, ಟ್ರಿಟಿಕಮ್ ಈಸ್ಟಿವಮ್. ಟ್ರಿಟಿಕಮ್ ಇಂಡಿಕೇಟ್ಸ್ generic name, ಈಸ್ಟಿವಮ್ ಇಂಡಿಕೇಟ್ಸ್ ಸ್ಪೆಸಿಫಿಕ್ ಎಪಿಥೆಟ್ಸ್. ಟೈಗರ್, ಪ್ಯಾಂಥೆರಾ ಟೈಗ್ರಿಸ್. ಪ್ಯಾಂಥೆರಾ generic name, ಟೈಗ್ರಿಸ್ ಸ್ಪೆಸಿಫಿಕ್ ಎಪಿಥೆಟ್ಸ್. ಲಯನ್, ಪ್ಯಾಂಥೆರಾ ಲಿಯೋ. ಇಲ್ಲಿ ನೋಡಿ ಕ್ಯಾಟಗರೈಸ್ ಮಾಡ್ತಾ ಕಾರ್ನಿವೋರಸ್ ಇಲ್ಲಿ ಬರುತ್ತೆ, ಎರಡರಲ್ಲೂ ಜೀನಸ್ ನೇಮ್ ಕಾಮನ್ ಇದೆ, ಬಟ್ ಇವೆಲ್ಲ ಏನಕ್ಕೆ ಈ ಥರ ಇದೆ ನಿಮಗೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಗೊತ್ತಾಗುತ್ತೆ. ಲಯನ್, ಪ್ಯಾಂಥೆರಾ ಲಿಯೋ. ಪ್ಯಾಂಥೆರಾ ಜೀನಸ್ ನೇಮ್, ಲಿಯೋ ಸ್ಪೆಸಿಫಿಕ್ ಎಪಿಥೆಟ್ಸ್. ಪಿಕಾಕ್, ಪಾವೋ ಕ್ರಿಸ್ಟಾಟಸ್. ಪಾವೋ generic ನೇಮ್, ಕ್ರಿಸ್ಟಾಟಸ್ ಅಗೈನ್ ಸ್ಪೆಸಿಫಿಕ್ ಎಪಿಥೆಟ್ಸ್. ಇದೇ ಥರ ಮ್ಯಾಕ್ಸಿಮಮ್ ಅನಿಮಲ್ಸ್ನ ಐಡೆಂಟಿಫೈ ಮಾಡಿದರೆ, ಎಲ್ಲದಕ್ಕೂ ಏನು ಮಾಡಿದರೆ ಸೈಂಟಿಫಿಕ್ ನೇಮ್ಗಳನ್ನ ಅಥವಾ ಬಯಾಲಜಿಕಲ್ ನೇಮ್ಗಳನ್ನ ಏನು ಮಾಡಿದರೆ ಫಿಕ್ಸ್ ಮಾಡಿದರೆ. ಅದರಲ್ಲಿ ಕೆಲವೊಂದನ್ನು ಮಾತ್ರ ನಾವೇನು ಮಾಡಿದ್ದೀವಿ, ಮೆನ್ಷನ್ ಮಾಡಿದ್ವಿ. ಬಟ್ ಎಲ್ಲೇ ನೀವು ಸೈಂಟಿಫಿಕ್ ನೇಮ್ ಆರ್ ಬಯಾಲಜಿಕಲ್ ನೇಮ್ನ ಇಂಡಿಕೇಟ್ ಮಾಡಿದ್ದೀರ ಅಂದರೆ ಮಸ್ಟ್ ಆ್ಯಂಡ್ ಶುಡ್ಡು ರೂಲ್ಸ್ನ ಏನು ಮಾಡಬೇಕು, ಫಾಲೋ ಮಾಡಲೇಬೇಕಾಗುತ್ತೆ. ದಿಸ್ ಈಸ್ ಅಬೌಟ್ ದಿ ರೂಲ್ಸ್ ಆಫ್ ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇನು ಅಂದರೆ, ಒನ್ ಈಸ್ ಟ್ಯಾಕ್ಸಾನಮಿ. ಏನು ಟ್ಯಾಕ್ಸಾನಮಿ ಅಂದರೆ ಏನು, ಅದರ ಇನ್ನೂ ಫರ್ದರ್ ಕಾನ್ಸೆಪ್ಟ್ ನಿಮಗೆ ಫ್ಯೂಚರ್ ಡೇ ಕ್ಲಾಸಸ್ಸಲ್ಲೆಲ್ಲ ಸಿಗ್ತಾ ಹೋಗುತ್ತೆ. ಬಟ್ ಸಿಂಪಲ್ಲಾಗಿ ನಾವು ಟ್ಯಾಕ್ಸಾನಮಿ ಹೇಳ್ತೀವಿ ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ದಿ ಸೈನ್ಸ್ ಆಫ್ ಐಡೆಂಟಿಫಿಕೇಶನ್, ನೊಮ್ಯಾನಿಕ್ಲೇಚರ್ ಆ್ಯಂಡ್ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್ ಟ್ಯಾಕ್ಸಾನಮಿ. ನೆಕ್ಸ್ಟ್ ಅದಾದಮೇಲೆ ಬೈನಾಮಿಯಲ್ ನೊಮ್ಯಾನಿಕ್ಲೇಚರ್ ಅಂದರೆ ಏನು, ಯಾರು ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದು, ಅಗೇನ್ ಯಾರನ್ನ ನಾವು ಫೌಂಡರ್ ಅಂತೇಳಿ ಕರಿತೀವಿ, ಲಿನೇಯಸ್ಸಿನ ಬುಕ್ಗಳು ಯಾವುದ್ಯಾವುದು, ನೆಕ್ಸ್ಟ್ ಅದರ ಜೊತೆಗೆ ಬೈನಾಮಿಯಲ್ ನೊಮ್ಯಾನಿಕ್ಲೇಚರಲ್ಲಿ ಯಾವ ರೀತಿಯಾದ ರೂಲ್ಸ್ಗಳಿರುತ್ತೆ. ಇದಿಷ್ಟನ್ನ ನಾವೇನು ಮಾಡಿದ್ದೀವಿ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು.